ಲೆಟ್ಸ್ ವೆಲ್ಕಮ್ ಈಸಿ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ಪ್ರಥಮ PUC ಕನ್ನಡವನ್ನು ಮಾಡುತ್ತಿದ್ದೇನೆ. ಕನ್ನಡ ಪದ್ಯಭಾಗ ಗದ್ಯಭಾಗವನ್ನು ನಾನು ನಿನ್ನೆ ನಿಮಗೆ ಪೀಠಿಕೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ವಚನಗಳಿಂದ ಸ್ಟಾರ್ಟ್ ಮಾಡುತ್ತಿದ್ದೇನೆ. ವಚನಗಳಲ್ಲಿ ಮೊದಲನೇ ಭಾಗವಾಗಿರತಕ್ಕಂಥ ಅಲ್ಲಾಮ ಪ್ರಭು ಅವ್ರದ್ದು ನಾನು ತಗೊಳ್ತಿದ್ದೇನೆ. ಕವಿ ಕಾವ್ಯ ಪರಿಚಯ ನೋಡ್ಕೊಂಡು ಬರೋಣ. ಇವ್ರದ್ದು ವಚನಕಾರ ಅಲ್ಲಾಮ ಪ್ರಭು, ಕಾಲ 12ನೇ ಶತಮಾನ. ಇವರ ಸ್ಥಳ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಇವರ ಅಂಕಿತನಾಮ ಗುಹೇಶ್ವರ. ಇಷ್ಟು ಕವಿ ಕಾವ್ಯ ಪರಿಚಯವಾಗಿರುತ್ತದೆ. ನಾವು ಎರಡನೇ ಭಾಗ ನೋಡಬೇಕಂದ್ರೆ ಪ್ಯಾರಗಳು ಏನಿರುತ್ತೆ, ಮೊದಲನೇ ಪ್ಯಾರ, ಎರಡನೇ ಪ್ಯಾರ, ಮೂರನೇ ಪ್ಯಾರ, ಇದನ್ನು ನೋಡ್ಕೊಂಡು ಬಂದರೆ ಸಾಕು. ನೀವು ಇದನ್ನೇ ಎಕ್ಸಾಮಲ್ಲಿ, ನಾನು ಮುಂದಿನ ದಿನಗಳಲ್ಲೂ ಕ್ವಶನ್ ಪೇಪರ್ ಕೂಡ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಈ ಕ್ವಶನ್ಗೆ ಆನ್ಸರ್ ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ನೀವು ನಾನು ಕೊಡುವಂಥ ಮೆಟೀರಿಯಲ್ಸ್ ಓದಿದರೆ ಸಾಕು. ಮೊದಲನೇದಾಗಿ ಓದುತ್ತಾ ಬರೋಣ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಡೆಯುವರೈವರು ಮಾನೀಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದರಿಚ್ಛೆಯನ್ನರಿದು ಒಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಅಂದರೆ ಇದರ ಅರ್ಥ ಏನೆಂದರೆ, ಕಾಲುಗಳೆಂಬುದು ನಮ್ಮ ಕಾಲುಗಳನ್ನು ಈ ಅಲ್ಲಾಮ ಪ್ರಭು ಅವರು ಬಂಡಿಯ ಗಾಲಿಗೆ ಹೋಲಿಸಿದ್ದಾರೆ. ನಮ್ಮ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಮತ್ತು ಬಂಡಿಯ ಒಡೆಯುವರೈವರು ಮಾನೀಸರು, 5 ಜನ ಬಂಡಿ ಹೊಡಿತಾರಂತೆ. ಅವರು ಯಾರ್ಯಾರಂದರೆ ಪಂಚೇಂದ್ರಿಯಗಳು, ನಮ್ಮ ದೇಹದಲ್ಲಿರ್ತಕ್ಕಂಥ 5 ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು 5 ಪಂಚೇಂದ್ರಿಯಗಳು ಆಗಿರುತ್ತವೆ. ನಮ್ಮ ದೇಹವನ್ನೇ ಪ್ರಮುಖವಾದ ಭಾಗಗಳು ಇವು. ಅದರ ಇಚ್ಛೆಗೆ ಅದನ್ನು ಬಿಡಬಾರ್ದು. ಯಾವುದೇ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದನ್ನು ಅದರ ಇಚ್ಛೆಗೆ ಅದು ಬಿಟ್ಟರೆ ಯಾವ ಕೆಲಸ ಮಾಡೋಕ್ಕೂ ಏಸಲ್ಲ. ಅದಕ್ಕೆ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಹೋಗ್ಬೇಕಂತ ನಮ್ಮ ಅಲ್ಲಾಮ ಅವರು ಹೇಳ್ತಾ ಇದ್ದಾರೆ. ಎರಡನೇ ಪ್ಯಾರ ನೋಡುತ್ತಾ ಬಂದಾಗ ನಾವು, ಹೊಟ್ಟೆಯ ಮೇಲೆ ಕಟ್ಟೋರಗದ ಮೊಟ್ಟೆಯನ್ನು ಕಟ್ಟಿದಡೇನು ಹಸಿವು ಓಹುವುದೇ. ಅಂದರೆ ನಮ್ಮ ಹೊಟ್ಟೆಯ ಮೇಲೆ ಊಟದ ಬುತ್ತಿಯನ್ನು ಕಟ್ಟಿಟ್ಟರೆ, ನಮ್ಮ ಹೊಟ್ಟೆಯ ಮೇಲೆ ಊಟದ ಬುತ್ತಿಯನ್ನು ನಾವು ಕಟ್ಟಿಟ್ಟರೆ ಅದು ನಮಗೆ ಹೊಟ್ಟೆ ಹಸಿವು ಆಗಿರ್ತಕ್ಕಂಥದ್ದು ಹೋಗುತ್ತಾ? ಹೋಗೋದಿಲ್ಲ. ಅದಕ್ಕೆ ಆ ಥರ ನಮ್ಮ ಅಲ್ಲಾಮರು ಆ ಥರ ಸವಿಸ್ತಾರವಾಗಿ ವಚನವನ್ನು ಬಿಡಿಸಿದ್ದಾರೆ. ಅಂಗದ ಮೇಲೆ ಲಿಂಗ ಸ್ವಯತವಾದಡೆ ಏನು ಭಕ್ತನಾಗಬಲ್ಲನೆ. ಅಂದರೆ ಅಂಗೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಆ ದೇವರನ್ನು ತಾನು ಹೋಲಿಸ್ಕೊಳ್ಳೋಕ್ಕಾಗಲ್ಲ. ನಾವು ಯಾವಾಗ ಧರ್ಮ ನಿಷ್ಠೆ ಕರ್ತವ್ಯವನ್ನು ಪಾಲನೆ ಮಾಡ್ತೀವೋ ಆವಾಗ ನಮಗೆ ದೇವರು ಒಲಿಯಬಹುದು. ಆಮೇಲೆ ಎರಡನೇದು ಬಂದುಬಿಟ್ಟು ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೆಡೆ. ಅಂದರೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದೆಡೆ ಅಂದರೆ ಯಾವುದಾದ್ರೂ ಒಂದು ಕಲ್ಲು ಯಾವುದೋ ಪೊದೆಯೊಳಗಡೆ ಎಲ್ಲಾದರೂ ಸಿಕ್ಕೊಂಡ್ರೆ ನಮಗೆ, ನಾವು ಅದನ್ನೇ ದೇವರು. ಅಂದರೆ ಅದನ್ನು ಯಾರು ಇಟ್ಟಾರೆ, ಇಟ್ಟಾತ ಭಕ್ತನೇ, ಇಟ್ಟಾತ ಗುರುವೇ ಅಂತ ನಮ್ಮ ಅಲ್ಲಾಮ ಅವರು ಕೇಳಿದ್ದಾರೆ. ಅದನ್ನಿಟ್ಟೋರು ಯಾರು? ಗುರುವಾ? ಅದನ್ನಿಟ್ಟೋರು ಯಾರು? ಭಕ್ತನಾ? ಗುರುವ ಯಾರು ಅಂತ ನಮ್ಮ ಅಲ್ಲಾಮ ಅವರು ದೇವರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಸನ್ನಿವೇಶ ಇಲ್ಲಿ ಕಂಡು ಬರ್ಬೋದು. ಇಂಥವರನ್ನು ಕಂಡರೆ ನಮ್ಮ ಅಲ್ಲಾಮ ಪ್ರಭು ನಾಚುತ್ತಾರಂತೆ. ಇತ್ತಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಅಂತ ನಮ್ಮ ಅಲ್ಲಾಮ ಅವರು ಸವಿಸ್ತರವಾಗಿ ಹೇಳಿದ್ದಾರೆ. ಇದು ಎರಡನೇ ಭಾಗದಲ್ಲಿ. ಇನ್ನು ನಾವು ಮೂರನೇ ಭಾಗಕ್ಕೆ ಬರುವುದಾದರೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದೆಡೆ ಎನ್ನನ್ನೇಕೆ ಸಲಹೆ, 6 ಒಂದು ಕುಡತೆ ಉದಕವನೆರಿಯುವೆ, ಹಸಿದಾಗ ಒಂದು ತುತ್ತು ಹೋಗರವನಿಕ್ಕುವೆ, ನಾ ದೇವ ಕಣ ಗುಹೇಶ್ವರ ಅಂತ ನಮ್ಮ ಅಲ್ಲಾಮ 3ನೇ ಪ್ಯಾರದಲ್ಲಿ ಹೇಳಿದ್ದಾರೆ. ಅಂದರೆ ನಾ ದೇವನು, ನೀ ದೇವನಲ್ಲ, ನೀ ದೇವರಲ್ಲ, ನಾನು ದೇವರು. ಅಂದರೆ ನೀನು ದೇವರಾದರೆ ನನ್ನನ್ನು ಯಾಕೆ ಸಲಹಕ್ಕಾಗಲ್ಲ? ನಿನಗೆ ನನ್ನನ್ನು ಯಾಕೆ ಸಾಕೋಕ್ಕಾಗಲ್ಲ ನೀನು? ನಾನು ಯಾರಾದರೂ ಬಂದುಬಿಟ್ಟು ಅಲ್ಲಿಲ್ಲ ಅಡ್ಡಾಡಿ ಬಂದುಬಿಟ್ಟು ಏನಾದರೂ ಒಂದು ಸ್ವಲ್ಪ ನೀರು ಕೊಡ್ರಿ, ನನಗೆ ದಾಹ ಆಗ್ತಿದೆ ಅಂದರೆ ನಾನು ನೀರು ಕೊಡ್ಬೋದು, ಮನುಷ್ಯ ಜಾತಿಯವನು. ಆದರೆ ನೀನೇನು ಕೊಡ್ತೀಯಾ? ಮತ್ತು ಹಸಿದು ಬಂದರೆ ಅವ್ರಿಗೊಂದು ತುತ್ತು ಅನ್ನ ಕೊಡ್ತೀನಿ. ಆದರೆ ನೀನೇನು ಕೊಡ್ತೀಯಾ? ನೀ ದೇವ ಅಲ್ಲ, ನಾ ದೇವ ಗುಹೇಶ್ವರ ಅಂತ ನಮ್ಮ ಅಲ್ಲಾಮ ಸವಿಸ್ತಾರವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ನಮ್ಮ ಅಲ್ಲಾಮ ಅವರು ಬರೆದಿರತಕ್ಕಂಥ ಈ 3 ಪ್ಯಾರದಲ್ಲಿ ಏನೇನಿದೆ ಅಂತ ಸ್ವಲ್ಪ ಕ್ವಿಕ್ ಗ್ಲಾನ್ಸಿಂಗ್ ಮಾಡ್ಕೊಂಡು ಬರೋಣ. ಅಂದರೆ ಫಸ್ಟ್ ಪ್ಯಾರಾದಲ್ಲಿ ಬಂದುಬಿಟ್ಟು ಗಾಲಿಗೆ ಹೋಲಿಸಿದ್ದಾನೆ, ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ಮತ್ತು ಪಂಚೇಂದ್ರಿಯಗಳಿದ್ದಾವೆ, ಅವು ಯಾವ ಅಂತ ಹೇಳಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಮತ್ತು ಎರಡನೇ ಪ್ಯಾರಾದಲ್ಲಿ ಬರುವುದಾದರೆ ನಾನು ಹಸಿವು ಬರುತ್ತೆ ಮತ್ತು ಲಿಂಗ, ಅಂಗೈಯಲ್ಲಿ ಲಿಂಗ ಹಿಡ್ಕೊಳ್ಳೋದು ಬರುತ್ತೆ, ಮತ್ತು ಇಟ್ಟ ಕಲ್ಲು ಮೆಳೆಯ ಮೇಲೆ ಭಕ್ತನ ಯಾರು, ದೇವರ ಯಾರು, ಇಟ್ಟಾತ ಗುರು, ಆ ಥರ ಕೇಳ್ಕೊಂಡು ಬರ್ತಾರೆ. ಮೂರನೇ ಪ್ಯಾರಾದಲ್ಲಿ ಬಂದರೆ ಊಟ ಕೊಡೋದು, ನೀರು ಕೊಡೋದು, ನಾನು ದೇವರು ನೀನು ದೇವರಲ್ಲ ಅನ್ನೋದು. ಇದು
3 ಪ್ಯಾರಾದಲ್ಲಿ ಸವಿಸ್ತಾರವಾಗಿ ವಿವರಿಸಿರ್ತಕ್ಕಂಥದ್ದು. ಓಕೆ ಗಾಯ್ಸ್, ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಂದು ಯಾವುದು ಅಂದರೆ ನೆಕ್ಸ್ಟ್ ಗಟ್ಟಿವಾಳೆಯ್ಯನವರು ಆ 2ನೇ ವಚನ ಭಾಗ 2ನೇದನ್ನು ಮಾಡ್ಕೊಂಡು ಬರ್ತೀನಿ. ಓಕೆ, ಬಾಯ್ ಬಾಯ್ ಗಾಯ್ಸ್. ಇದೇನು ಕಾಣಿಸ್ತಾ ಇದೆ ನೋಡು, 1 ವಾಕ್ಯ 2 ವಾಕ್ಯ ಮತ್ತು 5-6 ವಾಕ್ಯ, ಇದಕ್ಕೆಲ್ಲದಕ್ಕೂ ನಾನು ಕ್ವಶನನ್ನು ಕೊಡ್ತೇನೆ, ಆ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. ನೀವೆಲ್ಲ ನನ್ನ ಫಾಲೋ ಮಾಡಿ.